ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ಬಿಕಾಸ್ ಇಷ್ಟು ದಿನ ಹುಡುಗರಿಗೆ ಒಂದು ಪ್ರಾಮಿನಿಯೆಂಟ್ ಅಂತ ಹೀರೋಗಳಿಗೆ ಆ ಥರ ಒಂದು ಅದ್ಭುತವಾದಂಥ ವೇದಿಕೆ ಕಲ್ಪಿಸ್ಕೊಡ್ತಾ ಇದ್ರು. ಆದರೆ ಫಸ್ಟ್ ಎವರ್ ಟೈಮ್ ನಮ್ಮ ಕ್ರಿಯೇಟಿವ್ ಫ್ರೆಂಡ್ಸ್ ತಂಡದ ವತಿಯಿಂದ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಫಸ್ಟ್ ಟೈಮ್ ಇಷ್ಟು ಅದ್ಧೂರಿಯಾಗಿ ಒಂದು ಇನಾಗ್ರೇಷನ್ ಆಗಿದೆ. 10 ತಂಡ, 10 ನಾಯಕಿಯರು ಆ್ಯಂಡ್ ತುಂಬ ವಿಶೇಷ ಏನಂತ ಹೇಳಿದ್ರೆ ಎಷ್ಟೊಂದು ಜನನು 90-100% ಇಲ್ಲೆಲ್ಲರೂ ಅವರ ಫೀಮೇಲ್ ಎಂಟರ್ಟೈನರ್ಸೇ ಆಗಿದ್ದಾರೆ. ಬರೀ ಕ್ಯಾಮ್ರಾ ಮುಂದೆ ಒಂದು ಅವ್ರು ಪರ್ಫಾರ್ಮೆನ್ಸ್ ಮಾಡಿ ಬೇರೆ ಬೇರೆ ಪಾತ್ರದಲ್ಲಿ ಅವರು ಸೈ ಅನ್ನಿಸ್ಕೊಂಡಿದ್ರು. ಆದರೆ ಮೊದಲನೇ ಬಾರಿಗೆ ಅವರು ಬ್ಯಾಟು ಹಿಡಿದು ಇವತ್ತು ಟ್ರೋಫಿನೂ ಗೆಲ್ಲುವಂಥ ಒಂದು ಹಂತಕ್ಕೆ ಹೋಗಿದ್ದಾರೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಮಹೇಶ್ ಸರ್ಗೆ ಆ್ಯಂಡ್ ಪ್ರಮೋದ್ ಸರ್ಗೆ ಇಂಥ ಒಂದು ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಬಂದಿದ್ದಕ್ಕೆ. ಫಸ್ಟ್ ಎಲ್ಲರೂ ಅಯ್ಯೋ ನಾವು ಅಪ್ರೋಚ್ ಮಾಡೋಕ್ಕೆ ಹೋದಾಗ, ಬಿಕಾಸ್ ನಾನು ಕ್ರಿಯೇಟಿವ್ ಫ್ರೆಂಡ್ಸ್ ಆರ್ಗನೈಸಿಂಗ್ ಕಮಿಟಿ ಇರೋದ್ರಿಂದ ಒಂದಷ್ಟು ಜನ ಆರ್ಟಿಸ್ಟ್ಗಳಿಗೆ ಅಪ್ರೋಚ್ ಮಾಡೋಕ್ಕೆ ಹೋದಾಗ ಅಯ್ಯೋ ನನಗೆ ಯಾವತ್ತೂ ಬ್ಯಾಟೇ ಹಿಡ್ದಿಲ್ಲ, ನಂಗೆ ಹೆಂಗೆ ಆಡಬೇಕು ಅಂತಲೂ ಗೊತ್ತಿಲ್ಲ ಅಂದವರು ಒಂದು ತಿಂಗಳು ಪ್ರಾಕ್ಟೀಸಲ್ಲಿ ಎಷ್ಟು ಸ್ಪೋರ್ಟ್ಸ್ಮ್ಯಾನ್ಶಿಪ್ಪಲ್ಲಿ ರೆಡಿ ಆದರು ಅಂತ ಹೇಳಿದ್ರೆ, ಫ್ರೆಂಡ್ಲಿ ಮ್ಯಾಚಿಗೆ ಬರೋರು ದಿನನಿತ್ಯ ಡೇ ಆ್ಯಂಡ್ ನೈಟ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಶೂಟಿಂಗ್ ಮಧ್ಯದಲ್ಲಿ, ಫ್ಯಾಮಿಲಿ ಮಧ್ಯದಲ್ಲಿ ಅವರೆಲ್ಲ ಶೆಡ್ಯೂಲ್ಸ್ನ ಬ್ಯಾಲೆನ್ಸ್ ಮಾಡಿಕೊಂಡು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡಿದ್ದಕ್ಕೆ ಐ ಥಿಂಕ್ ನೀವು ಯಾವುದೂ ಕಡಿಮೆ ಆಗಿರುವಂಥ ಮ್ಯಾಚ್ ಅಂತ ಅಲ್ಲ, ಹಣಾಹಣಿ ಕೊಡುವಂಥ ಮ್ಯಾಚ್ ಡೆಫಿನೆಟ್ಲಿ ಥ್ರಿಲ್ಲಿಂಗ್ ಆಗಿರುತ್ತೆ. ಇನ್ನು ಯಾರ್ಯಾರು ಈ ವಿಚಾರ ಗೊತ್ತಿಲ್ವೋ ಇದ್ರ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾಳೆ ನಮ್ಮ ಒಂದು ದೊಡ್ಡ ಮ್ಯಾಚ್ ನಡೆಯುತ್ತೆ. ಎಂಟ್ರಿ ಟೋಟಲಿ ಫ್ರೀ ಆಗಿರುತ್ತೆ, ದಯವಿಟ್ಟು ಬನ್ನಿ. ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೂ ತುಂಬ ಧನ್ಯವಾದಗಳು. ಫಸ್ಟಿಂದ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. QPL ಅಂದ್ರೇ ಒಂದು ನಮಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು, ಬೇರೆ ಮ್ಯಾಚ್ಗಳಿಗೆ ಅಂದರೆ ಹುಡುಗರು ಆಡೋ CCL ಆಗಿರ್ಬೋದು, ರಾಜ್ ಕಪ್ ಆಗಿರ್ಬೋದು, ಅಥವಾ ಬೇರೆ ಎಲ್ಲ ಮ್ಯಾಚ್ಗೆ ಹೋಗ್ಬಿಟ್ಟು ಬರೀ ಚಪ್ಪಾಳೆ ಹೊಡೆಯೋದೇ ಹೋಗಿತ್ತು. ಬಟ್ ಇವಾಗ ನಾವು ಫೀಲ್ಡ್ಗೆ ಆಡ್ತಿರೋದು ಅವ್ರಿಗೆ ಯಾರಿಗೂ ಕಮ್ಮಿ ಇಲ್ಲದೆ ಇದ್ದಂಗೆ ಆಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಇತ್ತು. ನಾವು ಪ್ರಾಕ್ಟೀಸ್ ಮಾಡಿರೋದು ಆ್ಯಕ್ಚುಲಿ ಬ್ಯಾಟ್ ಹಿಡ್ದಿದ್ದೆ 20 ದಿವಸಕ್ಕೆ ಮುಂಚೆ. ಬಟ್ ನಮ್ಮ ಇಡೀ ಟೀಮು ಎವ್ರಿ ಡೇ ತುಂಬ ದೂರ ಬಂದು ಪ್ರಾಕ್ಟೀಸ್ ಮಾಡಿ, ಓಪನ್ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿ ಇಷ್ಟು ಮಟ್ಟಿಗೆ ಆಡೋದ್ವಲ್ಲ, ಸಕಲಾಗಿ ಖುಷಿ ಆಯಿತು ಸರ್. ಆ ಫೀಲ್ಡಲ್ಲಿ ಹಿಡಿದು ಆಡೋದು ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್. ಸಕಲಾಗಿತ್ತು, ತುಂಬ ಖುಷಿ ಆಯಿತು. ಕೇಳಿಸ್ತಿಲ್ಲ? ಇಲ್ಲ, ಸಖತ್ ಟಫ್ ಫೈಟ್ ಇತ್ತು. ಆ್ಯಕ್ಚುಲಿ ಒಂದು 4-5 ಟೀಮು ಸಿಕ್ಕಾಪಟ್ಟೆ ಟಫ್ ಫೈಟ್ ಕೊಡ್ತಾರೆ ಅನ್ನೋದು ನಮ್ಗೆ ಮುಂಚೆನೇ ಗೊತ್ತಿತ್ತು. ಅದು ಯಾವ್ಯಾವ ಟೀಮ್ ಅನ್ನೋದು ನಮಗೆ ಐಡಿಯಾ ಇದೆ, ಬಿಕಾಸ್ ನಾವು ಪ್ರಾಕ್ಟೀಸ್ ಮ್ಯಾಚಸ್ ಆಡಿದ್ವಿ. ಸೊ ವಿ ವೆ ವೆರಿ ವೆಲ್ ಪ್ರಿಪೇರ್ಡ್ ಮೆಂಟಲಿ, ಅಥವಾ ಪ್ರಾಕ್ಟೀಸಲ್ಲೂ ಕೂಡ ಯಾವ್ಯಾವ ರೀತಿ ಆಡಬೇಕು, ಯಾರ್ಯಾರು ನೆಕ್ಸ್ಟ್ ಹೋಗಬೇಕು, ಬೌಲಿಂಗ್ ಯಾರು ಮಾಡಬೇಕು, ಇದೆಲ್ಲವೂ ಪ್ರಾಕ್ಟೀಸ್ ನಮಗೆ ಪ್ರಾಪರ್ ಕ್ರಿಕೆಟ್ ಟೂರ್ನಮೆಂಟಿಗೆ ಯಾರು ಕೋಚ್ ಮಾಡ್ತಾರೆ, ಆಮೇಲೆ KSCಯಲ್ಲಿ ಯಾರು ಆಡ್ತಾರೆ ಅವರೇ ಬಂದು ಕೋಚ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ವಿ. ಆ್ಯಂಡ್ ಈ ಥರ ಮ್ಯಾಚ್ ಬೆಳಗಾವಿದ ಎಲ್ಲ ಮ್ಯಾಚಲ್ಲೂ ನೋಡ್ತೀರಾ ನೀವು, ಪಕ್ಕ ಅದಂತೂ ಗ್ಯಾರಂಟಿ. ಅವರು ಜಾಯ್ನ್ ಆಗಿದ್ದು ಲಾಸ್ಟ್ 3-4 ಡೇಸ್ ಮುಂಚೆ. ಬಟ್ ಅವರು ಸ್ವೀಪ್ ಶಾಟ್ಸ್ ಆಗಿರ್ಬೋದು ಅಥವಾ ಆಫ್ ಸೈಡ್ ಹಿಟ್ಸ್ ಆಗಿರ್ಬೋದು ಸೂಪರಾಗಿ ಆಡ್ತಾಯಿದ್ರು, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಆ್ಯಕ್ಚುಲಿ ಅವರು ಇಂಟರ್ನ್ಯಾಷನಲ್ ಅಥ್ಲೀಟ್, ಅವರು ಸ್ವಿಮ್ಮರ್ ಕೂಡ ನ್ಯಾಷನಲ್ ಲೆವೆಲಲ್ಲಿ. ಸೊ ಅಥ್ಲೀಟ್ ಅನ್ನೋದು ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಬಂದ್ಬಿಟ್ಟಿದೆ. ಸೊ ಅವ್ರು ಸಖತ್ ಮೋಟಿವೇಟ್ ಮಾಡಿ, ಇವಾಗಲೂ ಟೀಮ್ ಮೀಟಿಂಗ್ ಎಲ್ಲ ಮಾಡಿದ್ರು 3/4 ಗಂಟೆ. ಸೊ ಎಲ್ಲ ಮೋಟಿವೇಟ್ ಮಾಡಿ ಸಖತ್ತಾಗಿ ಆಡಿಸಿದ್ರು. ಆ್ಯಂಡ್ ನಮ್ಮ ಟೀಮ್ ಏನು ಹೇಳಲ್ಲ ಸರ್, ನೀವೇ ನೋಡಿದ್ರಿ ಮ್ಯಾಚು, ಸಖತ್ತಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬೆಳಗಾವಿಗೆ ಸಪೋರ್ಟ್ ಮಾಡಿ, ಆ್ಯಂಡ್ ಬೆಳಗಾವಿ ಮಂದಿ, ಬೆಳಗಾವಿ ಕ್ವೀನ್ಸಿಗೆ ಸಪೋರ್ಟ್ ಮಾಡಿ, ಕಪ್ ಎತ್ಕೊಂಡು ಬೆಳಗಾವಿಗೆ ಬರ್ತೀವಿ. ಥ್ಯಾಂಕ್ ಯು, ನಮಸ್ಕಾರ.